ಹಾಯ್ ಗೈಸ್, ವೆಲ್ಕಮ್ ಟು ಹರ್ಷಿಕೆ ದುನಿಯಾ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಬಿಲೀವ್ ಆಲ್ ಆರ್ ಡೂಯಿಂಗ್ ಗುಡ್. ಇದು ನನ್ನ ಫಸ್ಟ್ ಅಫಿಷಿಯಲ್ ವ್ಲಾಗ್. ಸೊ ಇಷ್ಟು ದಿನ ನಾನು ಶಾರ್ಟ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೆ, ವಿಚ್ ಈಸ್ ಮೋರ್ ರಿಲೇಟೆಡ್ ಟು ಟ್ರಾವೆಲ್, ಫುಡ್ ಆ್ಯಂಡ್ ಲೆಸ್ ದ್ಯಾನ್ 1 minute. ತುಂಬ ಜನ ವೀಡಿಯೋಸ್ನ ನೋಡಿದ್ದೀರಾ, ಲೈಕ್ ಮಾಡಿದ್ದೀರಾ, ಶೇರ್ ಮಾಡಿದ್ದೀರಾ, ಕಮೆಂಟ್ ಕೂಡ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಬ್ಯೂಟಿಫುಲ್ ರೆಸ್ಪಾನ್ಸ್. ಸೊ ಇವತ್ತು ನಾವು 2 ವೈರಲ್ ರೆಸಿಪೀಸ್ನ ಟ್ರೈ ಮಾಡೋಣ. ಪಾಸ್ತಾ ಯಾರಿಗೆ ತಾನೇ ಇಷ್ಟ ಇಲ್ಲ? ಸೊ ನನಗೆ ಸಿಕ್ಕಾಪಟ್ಟೆ ಇಷ್ಟ, ಆ್ಯಂಡ್ ಚಿಕ್ಕ ಮಕ್ಳಿಗೂ ಕೂಡ ಪಾಸ್ತಾಸ್ ತುಂಬ ಇಷ್ಟ ಆಗಿರುತ್ತೆ. ಆ್ಯಕ್ಚುಲಿ ಅಂದರೆ ಯೂಶ್ವಲಿ ನಾವು ಕೆಫೇಸಲ್ಲಿ ತಿನ್ನಬೇಕಾದ್ರೆಲ್ಲ ಪಾಸ್ತಾನ ಹೆಲ್ದಿ ಅಂತ ಕನ್ಸಿಡರ್ ಮಾಡಲ್ಲ, ಯಾಕಂದರೆ ಅದು ಮೈದಾಲ್ ಮಾಡಿರ್ತಾರೆ ಅಂತ. ಸೊ ಟುಡೇ ಲೆಟ್ಸ್ ಟ್ರೈ ಅ ಹೆಲ್ದಿ ವರ್ಷನ್ ಆಫ್ ಪಾಸ್ತಾ. ಗೈಸ್, ಏನು ಗೊತ್ತಾ, ಕಾಸ್ಟ್ಯೂಮ್ ಚೇಂಜ್ ಆಗಿದೆ ಅಂತ ನೋಡ್ತಾ ಇದ್ದೀರಾ. ಎಸ್, ಯಾಕಂದರೆ ನೆನ್ನೆ ನನಗೆ ಅನ್ಫಾರ್ಚುನೇಟ್ ಆಗಿ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಕಾಲ್ಸ್, ಮೀಟಿಂಗ್ಸ್, ಕಂಪ್ಲೀಟ್ಲಿ ಬ್ಯುಸಿ ಡೇ. ಇವತ್ತು ಏನಾದರೂ ಸರಿ ನಾನು ವಿಡಿಯೋನ ಕಂಪ್ಲೀಟ್ ಮಾಡಲೇಬೇಕು ಅಂತ ಕ್ಯಾಮ್ರಾನ ಆನ್ ಮಾಡ್ಕೊಂಡಿದ್ದೀನಿ. ವಿತೌಟ್ ವೇಸ್ಟಿಂಗ್ ಆರ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ನಾವು ವೈಟ್ ಸಾಸ್ ಪಾಸ್ತಾನ ಮಾಡೋಣ, ವಿಚ್ ಇಸ್ ನಥಿಂಗ್ ಬಟ್ ಹೈ ಪ್ರೋಟೀನ್ ಪಾಸ್ತಾ. ಸೊ ಸಿನ್ಸ್ ಇಟ್ಸ್ ಅ ಹೆಲ್ದಿ ಪಾಸ್ತಾ, ನಾನಿಲ್ಲಿ ವೀಟ್ ಎಲ್ಬೋ ಪಾಸ್ತಾನ ಯೂಸ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಅ ವೀಟ್ ಪಾಸ್ತಾ. ಪ್ಯಾನಲ್ಲಿ ವೀಟ್ ಪಾಸ್ತಾ, ಆನಿಯನ್ ಆ್ಯಂಡ್ ಟೊಮ್ಯಾಟೊ. ಇವಾಗ ಇದಕ್ಕೆ ಬೇಕಾಗಿರೋ ಅಷ್ಟು ನೀರನ್ನ ಹಾಕಿ ಬಾಯ್ಲ್ ಮಾಡ್ಲಿಕ್ಕೆ ಇಡೋಣ. ಸ್ವಲ್ಪ ಸಾಲ್ಟ್ ಕೂಡ ಆ್ಯಡ್ ಮಾಡೋಣ. ಪಾಸ್ತಾ ಬಾಯ್ಲ್ ಆಗೋವರೆಗೂ ನಾವಿವಾಗ ಅದಕ್ಕೆ ಬೇಕಾಗಿರುವಂತಹ ವೈಟ್ ಸಾಸ್ನ ರೆಡಿ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ 200 grams ಆಫ್ ನಂದಿನಿ ಪನ್ನೀರ್ನ ತೊಗೊಂಡಿದ್ದೀನಿ. ಮಿಕ್ಸಿ ಜಾರಲ್ಲಿ ನಾನು ಫಸ್ಟ್ ಪನ್ನೀರ್ ಕ್ಯೂಬ್ಸ್ನ ಹಾಕ್ಕೋತೀನಿ, ಆ್ಯಂಡ್ ಫ್ಯೂ ಗಾರ್ಲಿಕ್ಸ್ ಆ್ಯಂಡ್ 2 ರೆಡ್ ಚಿಲ್ಲೀಸ್. ಸೊ ನಾನಿಲ್ಲಿ ಜಸ್ಟ್ 2 ರೆಡ್ ಚಿಲ್ಲೀಸ್ ತೊಗೊಂಡಿದ್ದೀನಿ. ಸೊ ನಿಮಗೆ ಎಷ್ಟು ಬೇಕೋ, ಲೈಕ್ ನಿಮಗೆ ಸ್ಪೈಸಿ ಇಷ್ಟ ಆದರೆ ಯು ಕ್ಯಾನ್ ಆ್ಯಡ್ ಫ್ಯೂ ಮೋರ್. So let's get this churned into thick and creamy paste. Guys, one sec, ಹಾಲು ಹಾಕೋದೇ ಮರ್ತುಬಿಟ್ಟೆ, ಇಲ್ಲಾಂದರೆ ಅದು ಹೇಗೆ ಪೇಸ್ಟ್ ಆಗುತ್ತಾ ಅಲ್ವಾ? ಸೊ ಲೆಟ್ಸ್ ಆ್ಯಡ್ ಲಿಟಲ್ ಮಿಲ್ಕ್. ಎಸ್, ಇಟ್ ಈಸ್ ವೆರಿ ಥಿಕ್ ಆ್ಯಂಡ್ ಕ್ರೀಮಿ. ಪಾಸ್ತಾ ಬಾಯ್ಲ್ ಆಗಿದೆ. ಇವಾಗ ನಾವು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಪೇಸ್ಟ್ನ, ಅದನ್ನು ಹಾಕಿದ್ದೀನಿ. ಪೇಸ್ಟ್ ಹಾಕಾದ್ಮೇಲೆ ಇದನ್ನು ನೀವು ಕಂಟಿನ್ಯೂಸ್ ಆಗಿ 5 minutes ಸ್ಟಿರ್ ಮಾಡಬೇಕು. ಸೊ ಪಾಸ್ತಾ ಇವಾಗ ರೆಡಿ ಆಗಿದೆ. ಸೊ ದಿಸ್ ಇಸ್ ದ ಲಾಸ್ಟ್ ಸ್ಟೇಜ್ ಆಫ್ ಇಟ್. ಸೊ ಇವಾಗ ನಾನು ಇದಕ್ಕೆ ಆರಿಗ್ಯಾನೋನ ಆ್ಯಡ್ ಮಾಡ್ತಾ ಇದ್ದೀನಿ, ವೆರಿ ಲಿಟಲ್. ಸೀರಿಯಸ್ಲಿ ಇಟ್ಸ್ ಸ್ಮೆಲ್ಲಿಂಗ್ ವೆರಿ ಗುಡ್. ಸೊ ಲೆಟ್ಸ್ ಟೇಸ್ಟ್ ಆ್ಯಂಡ್ ಐ ವಿಲ್ ಗಿವ್ ಯು ದ ಹಾನೆಸ್ಟ್ ರಿವ್ಯೂ. ಗೈಸ್, ಫೈನಲಿ ನಮ್ಮ ವೈಟ್ ಸಾಸ್ ಪಾಸ್ತಾ ರೆಡಿ ಆಗಿದೆ. ಇವಾಗ ದ ಮೋಸ್ಟ್ ಅವೈಟಿಂಗ್ ಪಿಂಕ್ ಸಾಸ್ ಪಾಸ್ತಾನ ಟ್ರೈ ಮಾಡೋಣ. ಸೊ ನಾನಿಲ್ಲಿ ಪಿಂಕ್ ಸಾಸ್ ಪಾಸ್ತಾ ಮಾಡೋಕ್ಕೆ ಫಸ್ಟ್ ಪಾಸ್ತಾನ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ಸೊ ಇಲ್ಲಿ ಪಾಸ್ತಾ, ದಟ್ ಈಸ್ ವೀಟ್ ಪಾಸ್ತಾ, ಸಾಲ್ಟ್ ಆ್ಯಂಡ್ ವಾಟರ್ ಹಾಕಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಸೊ ಈ ವಾಟರ್ ಏನಿದೆ ಇದನ್ನು ಸ್ಟ್ರೈನ್ ಮಾಡಿಬಿಟ್ಟು ಸ್ಟೋರ್ ಮಾಡ್ಕೊಳ್ಳಿ, ಇದನ್ನು ವೇಸ್ಟ್ ಮಾಡಬೇಡಿ. ಯಾಕೆ ಅಂತ ನಾನು ಹೇಳ್ತೀನಿ. ಸೊ ಇವಾಗ ನಾನು ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನಲ್ಲಿ ಬಟರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಬಟರ್ ಮೆಲ್ಟ್ ಆಗ್ತಿದ್ದಂಗೆ ನಾವಿಲ್ಲಿ ಆನಿಯನ್ಸ್ನ ಆ್ಯಡ್ ಮಾಡೋಣ. ಆನಿಯನ್ ಸ್ವಲ್ಪ ಸಾಫ್ಟ್ ಆಗ್ತಿದ್ದಂಗೆ ಲೆಟ್ಸ್ ಆ್ಯಡ್ ದಿ ಗ್ರೇಟೆಡ್ ಬೀಟ್ರೂಟ್. ಇವಾಗ ಇದನ್ನು ಚೆನ್ನಾಗಿ ಬಟರಲ್ಲಿ ರೋಸ್ಟ್ ಮಾಡಬೇಕು. ಇವಾಗ ಇದ್ರ ಜೊತೆಗೆ ನಾನು ಫ್ಯೂ ಕ್ಯಾಶ್ಯೂಸ್ನ ಹಾಕ್ತಾ ಇದ್ದೀನಿ, ಗೋಡಂಬಿ. ನಾವಾಗಲೇ ಪಾಸ್ತಾ ವಾಟರ್ನ ಸ್ಟೋರ್ ಮಾಡ್ಕೊಂಡಿದ್ವಲ್ಲ, ಸೊ ಇವಾಗ ಅದನ್ನು ಸ್ವಲ್ಪನೇ ಹಾಕ್ತಾ ಹೋಗಬೇಕು. ವಾಟರ್ ಡ್ರೈನ್ ಆಗಿದೆ, ನಾನು ಮತ್ತೆ ಪಾಸ್ತಾ ವಾಟರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಬಾಯ್ಲ್ ಆದಮೇಲೆ ಅದನ್ನು ಮಿಕ್ಸಿ ಜಾರಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಸೊ ಲೆಟ್ಸ್ ಚರ್ನ್ ದಿಸ್. ಇವಾಗ ಸೇಮ್ ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ. ಕ್ರಶ್ಡ್ ಗಾರ್ಲಿಕ್ನ ಹಾಕ್ಕೊಳ್ಳೋಣ. ಸೊ ಗಾರ್ಲಿಕ್ ಸ್ವಲ್ಪ ರೆಡಿಶ್ ಆಗಿದೆ. ಇವಾಗ ನಾನು ಇದಕ್ಕೆ ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ತಾ ಇದ್ದೀನಿ, ಲಿಟಲ್ ಕ್ಯಾರೆಟ್.
ಯು ಕ್ಯಾನ್ ಜಸ್ಟ್ ಪ್ಲೇ ಅರೌಂಡ್ ದ ವೆಜಿಟೇಬಲ್ಸ್. ಸೊ ನಿಮಗೆ ಯಾವ ವೆಜಿಟೇಬಲ್ ಇಷ್ಟನೋ ಆ ವೆಜಿಟೇಬಲ್ನ ನೀವು ಆ್ಯಡ್ ಮಾಡ್ಕೋಬೋದು. ವೆಜಿಟೇಬಲ್ ಸ್ವಲ್ಪ ಬಾಯ್ಲ್ ಆದಮೇಲೆ ನಾವು ಏನು ಆಲ್ರೆಡಿ ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ವೋ ಅದನ್ನು ಆ್ಯಡ್ ಮಾಡಿದ್ದೀನಿ. ಸೊ ಇವಾಗ ಇದಕ್ಕೆ ಮಸಾಲಾಸ್ನ ಆ್ಯಡ್ ಮಾಡೋಣ. ಫಸ್ಟು ಸಾಲ್ಟ್ ಅಕಾರ್ಡಿಂಗ್ ಟು ಯುವರ್ ಟೇಸ್ಟ್, ಸ್ವಲ್ಪ ಆರಿಗಾನೋ, ಚಿಲ್ಲಿ ಫ್ಲೇಕ್ಸ್, ಕನ್ಸಿಸ್ಟೆನ್ಸಿಗೆ ನಾವು ಆಲ್ರೆಡಿ ಪಾಸ್ತಾ ವಾಟರ್ನ ಸ್ಟೋರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕೋಣ. ಸೊ ನಮ್ಮ ಪಿಂಕ್ ಸಾಸ್ ಪಾಸ್ತಾ ಸಾಸ್ ರೆಡಿ ಆಗಿದೆ. ಇವಾಗ ಇದಕ್ಕೆ ನಾವು ಆಲ್ರೆಡಿ ಬಾಯ್ಲ್ ಮಾಡ್ಕೊಂಡಿದ್ದೀವಲ್ಲ ಪಾಸ್ತಾನ ಅದನ್ನು ಆ್ಯಡ್ ಮಾಡೋಣ. ಸೊ ಇವಾಗ ಇದೊಂದು 2 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬಾಯ್ಲ್ ಆಗಲಿ. ಸೊ ನಮ್ಮ ಪಿಂಕ್ ಸಾಸ್ ಪಾಸ್ತಾ ಫೈನಲಿ ರೆಡಿ ಆಗಿದೆ. ಇಟ್ಸ್ ಲುಕಿಂಗ್ ಅಮೇಝಿಂಗ್. ಎರಡೂ ಪಾಸ್ತಾ ಫೈನಲ್ ಆಗಿ ರೆಡಿ ಆಗಿದೆ. ಗೈಸ್, ಫೈನಲಿ ನಮ್ಮ ಪಿಂಕ್ ಸಾಸ್ ಆ್ಯಂಡ್ ವೈಟ್ ಸಾಸ್ ಪಾಸ್ತಾ ರೆಡಿ ಆಗಿದೆ. ಸೊ ನೌ ಇಟ್ಸ್ ಟೇಸ್ಟಿಂಗ್ ಟೈಮ್. ಓಕೆ, ಲೆಟ್ಸ್ ಗೋ. ಚೆನ್ನಾಗಿದೆ ಗೈಸ್, ಚೆನ್ನಾಗಿದೆ. ಇಟ್ಸ್ ನಾಟ್ ದ್ಯಾಟ್ ಬ್ಯಾಡ್. ಚೆನ್ನಾಗಿದೆ. ಟ್ಯಾಂಗಿ ಫ್ಲೇವರ್ ಇದೆ ಆ್ಯಂಡ್ ಪನ್ನೀರ್ ಫ್ಲೇವರ್ ಇದೆ. ಸೊ ಯು ಕ್ಯಾನ್ ಆ್ಯಡ್ ಎಕ್ಸ್ಟ್ರಾ ಚಿಲ್ಲೀಸ್ ಇಫ್ ಯು ವಾಂಟ್, ಇಫ್ ಯು ಲೈಕ್ ಸ್ಪೈಸಿ. ನಾನು ಬರೀ 2 ರೆಡ್ ಚಿಲ್ಲಿ ಆ್ಯಡ್ ಮಾಡಿದೆ. ಸೊ ಕರೆಕ್ಟಾಗಿದೆ. ಓಕೆ, ನಾವು ಲೆಟ್ಸ್ ಟೇಸ್ಟ್ ದ ಪಿಂಕ್ ಸಾಸ್ ಪಾಸ್ತಾ, ದ ಮೋಸ್ಟ್ ವೇಟೆಡ್ ಒನ್. Here you go. To be honest, ಬೀಟ್ರೂಟ್ ಹಾಕಿದ್ದೀವಿ ಅಂತಾನೆ ಗೊತ್ತಾಗಲ್ಲ. ಇಟ್ಸ್ ಸೀರಿಯಸ್ಲಿ ಅಮೇಝಿಂಗ್. ಎಸ್, ಪಿಂಕ್ ಸಾಸ್ ಆ್ಯಂಡ್ ವೈಟ್ ಸಾಸ್ ಪಾಸ್ತಾ ಬೋತ್ ಆರ್ ಟೇಸ್ಟಿಂಗ್ ಅಮೇಝಿಂಗ್ ಗೈಸ್. ಟು ಬಿ ಆನೆಸ್ಟ್, ಎರಡೂ ಟ್ರೈ ಮಾಡಿ. ಎಲ್ಲರ ಟೇಸ್ಟ್ ಬಡ್ಸ್ ಒಂದೇ ಇರಲ್ಲ. ಸೊ ಒಬ್ರಿಗೆ ಒಂದಿಷ್ಟ ಆದರೆ ಇನ್ನೊಬ್ರಿಗೆ ಇನ್ನೊಂದಿಷ್ಟ ಆಗಲ್ಲ. ಬೆನಿಫಿಟ್ ಏನಂದರೆ ವೈಟ್ ಸಾಸ್ ಪಾಸ್ತಾಲಿ ಹೈ ಪ್ರೋಟೀನ್ ಇದೆ. ಸೊ ಇಟ್ ವಿಲ್ ಗಿವ್ ಯು ಅರೌಂಡ್ 30 to 40 grams ಆಫ್ ಪ್ರೋಟೀನ್. ಆ್ಯಂಡ್ ಪಿಂಕ್ ಸಾಸ್ ಪಾಸ್ತಾಲಿ ಮಿಲ್ಕ್ ಇಲ್ಲ, ಅಂದರೆ ಡೈರಿ ಪ್ರಾಡಕ್ಟ್ಸ್ ಇಲ್ಲ. ಸೊ ಯಾರಿಗೆಲ್ಲ ಡೈರಿ ಪ್ರಾಡಕ್ಟ್ಸ್ ಅಲರ್ಜಿಟಿಕ್ ಇದೆಯೋ ಅವರೆಲ್ಲ ಪಿಂಕ್ ಸಾಸ್ ಪಾಸ್ತಾನ ಟ್ರೈ ಮಾಡ್ಬೋದು. ಮಕ್ಳಿಗೆ ಸ್ಪೆಷಲಿ ಇಷ್ಟ ಆಗುತ್ತೆ, ಯಾಕಂದರೆ ಸ್ವೀಟ್ನೆಸ್ ಇದೆ ಅದರಲ್ಲಿ ಆ್ಯಂಡ್ ತುಂಬ ಸ್ಪೈಸಿ ಇಲ್ಲ, ಮೈಲ್ಡ್ ಆಗಿದೆ. ಗೈಸ್, ನನಗೆ ಒಂದು ರಿಯಲೈಸ್ ಆಗಿದೆ ಏನಂದರೆ, ವ್ಲಾಗಿಂಗ್ ಇಸ್ ನಾಟ್ ಅ ಈಸಿ ಜಾಬ್. ಸೊ ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಎಫರ್ಟ್ಸ್, ಲಾಟ್ ಆಫ್ ಟೈಮ್, ಪೇಷನ್ಸ್ ಬೇಕು. ಸೊ ವಿಡಿಯೋ ಏನೋ ಮಾಡ್ತೀವಿ, ಅದಾದಮೇಲೆ ಎಡಿಟಿಂಗ್ ಮಾಡಬೇಕು, ಎಡಿಟಿಂಗ್ ಮಾಡಾದ್ಮೇಲೆ ಅದನ್ನು ಅಪ್ಲೋಡ್ ಮಾಡಬೇಕು. ಸೊ ದೆರ್ ಆರ್ ವೇರಿಯಸ್ ಇಂಟೆನ್ಷನ್ಸ್ ಪೀಪಲ್ ವ್ಲಾಗಿಂಗ್ ಸ್ಟಾರ್ಟ್ ಮಾಡೋದು. ಸೊ ನನ್ನ ಪರ್ಸ್ನಲ್ ರಿಕ್ವೆಸ್ಟ್ ಏನಂದರೆ, ಪ್ಲೀಸ್ ಯಾರು ಯಾವ ವೀಡಿಯೋಸ್ಗೂ ಕೆಟ್ಟದಾಗಿ ಕಮೆಂಟ್ ಮಾಡಬೇಡಿ. ಒಬ್ರಿಗೊಬ್ರು ಸಪೋರ್ಟ್ ಮಾಡಿ, ಎಲ್ಲರೂ ಖುಷಿಯಾಗಿರೋಣ. ಓಕೆ, ಸೊ ಇವತ್ತಿಗೆ ನಾನು ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಪಾಸ್ತಾಸ್ ರೆಸಿಪೀಸ್ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ನಾನು ಯಾವ ರೆಸಿಪಿ ಜೊತೆ ಬರಬೇಕು, ಯಾವ ವಿಡಿಯೋ ಮಾಡಬೇಕು, ಏನು ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತೀರಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್, ಟೇಕ್ ಕೇರ್, ಬಾಯ್. Hi guys. Hi guys. Hi guys. Hi guys. Hi guys. Welcome. Hi guys. Welcome to Harshi Ki Duniya. Hi guys. Welcome. Hi guys. Vlog. Hi guys. Hi guys. Welcome to. Hi guys. Welcome to Harshi Ki Duniya. Yeah. ಹೆಂಗೆ ಕ್ಯಾಮ್ರಾ ಫೇಸ್ ಮಾಡಿ ಫಸ್ಟ್ ಟೈಮ್ ನೀವೇ ಹೇಳಿ. ವಿಲ್ ಟೇಕ್ ನೆಕ್ಸ್ಟ್. ಹಾಯ್ ಗೈಸ್ ವೆಲ್ ಕರೆಕ್ಟ್ ದಸ್. ಹಾಯ್ ಗೈಸ್. ಸೊ ಯಾ, ಏನು ಮಾಡೋಣ? ಏನು ಮಾಡಬೇಡಿ, ಕ್ಯಾಮ್ರಾ ಆಫ್ ಮಾಡಿ ಮಲ್ಕೊಳ್ಳಿ. So today viral recipes, viral recipe.
ವೆಲ್ ಇವತ್ತು ನಾವು ಓಕೆ ಸೊ ಗೈಸ್ ಫಸ್ಟ್ ನಾವು ಡಿಸ್ಟರ್ಬೆನ್ಸ್ ಗೈಸ್ ಫಸ್ಟ್ ನಾವು ವೈಟ್ ಸಾಸ್ ಸಾರಿ ಯಾರ್ ವೆಲ್ ಇವಾಗ ವೈಟ್ ಸಾಸ್ ಪಾಸ್ತಾ ವೆಲ್ ಓಕೆ I'll edit this.